ಶನ್ಶನ್ ಹೋಟ್ಲಲ್ಲಿ ಗುಡ್ಡು ಬರ್ತ್ಡೇ ಪಾರ್ಟಿ ಆಗ್ತಾ ಇತ್ತು. ಅವನು ತನ್ನ ಎಲ್ಲಾ ಸ್ನೇಹಿತರನ್ನ ಕರೆಸಿದ್ದ. ಹೋಟ್ಲಲ್ಲಿ ಮ್ಯೂಸಿಕ್ ಅನ್ನು ಹಾಕಿದ್ರು. ಎಲ್ಲರೂ ಕೂಡ ಡಾನ್ಸ್ ಮಾಡ್ತಾ ಇದ್ರು. 6 ಜನ ಸೋಫಾದಲ್ಲಿ ಕುತ್ಕೊಂಡಿದ್ರು. ಕಬ್ಬಿನ ಜ್ಯೂಸ್ ಆರ್ಡರ್ ಮಾಡ್ತಾರೆ. ಕೆಲವರು ಐಸ್ ಹಾಕ್ತೆ ತರ ಕೇಳ್ತಾರೆ, ಇನ್ನು ಕೆಲವರು ಐಸ್ ಹಾಕಿ ತಗೊಂಬರಕ್ ಹೇಳ್ತಾರೆ. ವೇಟರ್ 6 ಗ್ಲಾಸ್ ಅನ್ನ ತಗೊಂಬರ್ತಾನೆ. ಈ ಕಪ್ನ ನೋಡಿ ನೀವು ಹೇಳ್ತೀರಾ ಯಾರೆಲ್ಲ ಐಸ್ ಹಾಕುಡಿ ಅಂತ ಕೇಳಿದ್ದಾರೆ, ಯಾರೆಲ್ಲ ಐಸ್ ಹಾಕೋದ್ ಬೇಡ ಅಂತ ಹೇಳಿದ್ದಾರೆ ಅಂತ? ಚೆನ್ನಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ, ಆನ್ಸರ್ನ ಕಾಮೆಂಟ್ ಮಾಡಿ ಹೇಳಿ. ಬನ್ನಿ ಇದರ ಆನ್ಸರ್ ನೋಡೋಣ. 4 ಗ್ಲಾಸು ಫುಲ್ ಆಗಿದೆ, ಸೊ ಅದರಲ್ಲಿ ಐಸನ್ನ ಹಾಕಕ್ಕಾಗಲ್ಲ. ಆದ್ರೆ 2 ಗ್ಲಾಸಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬೌಲಲ್ಲಿ ಐಸ್ ಕೂಡ ಇಟ್ಟಿದ್ದಾರೆ, ಅಂದ್ರೆ ಇಬ್ರು ವಿತ್ ಐಸನ್ನ ಆರ್ಡರ್ ಮಾಡಿದ್ದಾರೆ. ಅವರಿಬ್ರು ಗ್ಲಾಸಲ್ಲಿ ಐಸನ್ನ ಹಾಕಿ ಎಲ್ಲರೂ ಕೂಡ ಒಟ್ಟಿಗೆ ಕಬ್ಬಿನ ರಸವನ್ನ ಕುಡಿತಾರೆ. ಇದ್ದಕ್ಕಿದ್ದಂತೆ ಆ ಫ್ರೆಂಡ್ಸ್ ಅಲ್ಲಿ ಒಬ್ರು ಮೂರ್ಛೆ ಹೋಗ್ತಾರೆ. ಅವನ ಕೈಯಲ್ಲಿದ್ದ ಗ್ಲಾಸು ಕೆಳಗೆ ಬಿದ್ದು ಒಡೆದೋಗುತ್ತೆ. ಗುಡ್ಡು ಮತ್ತೆ ಅವನ ಫ್ರೆಂಡ್ಸು ಅವನನ್ನ ಎಬ್ಬಿಸ್ತಾರೆ. ಆದ್ರೆ ಅವನ ಬಾಡಿ ಬೆವರ್ತಾ ಇರುತ್ತೆ. ಇದನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ. ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ಬರೋದಕ್ಕೆ ಹೋಟೆಲಿಂದ ಹೊರಗಡೆ ಬರ್ತಾರೆ. ಹೋಟೆಲ್ನ ಹೊರಗಡೆ 3 ಬೈಕು ನಿಂತಿದೆ. ನೀವು ಹೇಳ್ತೀರಾ ಗುಡ್ಡು ಮತ್ತೆ ಅವನ ಫ್ರೆಂಡ್ಸು ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಯಾವ ಬೈಕ್ನ ಯೂಸ್ ಮಾಡ್ತಾರೆ ಅಂತ? ಸರಿಯಾಗಿ ಯೋಚನೆ ಮಾಡಿ ನನಗೆ ಆನ್ಸರ್ನ ಹೇಳಿ. ಸರಿಯಾಗಿ ನೋಡಿ, ಮೊದಲನೇ ಬೈಕ್ನ ಪೆಟ್ರೋಲ್ ಪೂರ್ತಿ ಲೀಕ್ ಆಗ್ಬಿಟ್ಟಿದೆ. ಮತ್ತೆ 2ನೇ ಬೈಕಲ್ಲಿ ಬರೀ 3 ಜನ ಮಾತ್ರ ಕೂರಕ್ಕಾಗತ್ತೆ. ಗುಡ್ಡು ಫ್ರೆಂಡು ಮೂರ್ಛೆ ಹೋಗಿದ್ದಾನೆ. ಅವನು ಹಿಡ್ಕೊಳ್ಳೋದಕ್ಕೆ ಖಂಡಿತ ಒಬ್ರು ಬೇಕಾಗತ್ತೆ. ಸೊ 3ನೇ ಬೈಕನ್ನ ಅವರು ಯೂಸ್ ಮಾಡ್ತಾರೆ. ಗುಡ್ಡು ಮತ್ತೆ ಅವನ ಫ್ರೆಂಡ್ ಸೇರಿ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಅವನ ಹತ್ರ ಹೇಳ್ತಾರೆ ಇವನು ಸತ್ತೋಗಿದ್ದಾನೆ. ಡಿಟೆಕ್ಟಿವ್ ಮೇಹುಲ್ ಹಾಸ್ಪಿಟಲ್ಗೆ ಬರ್ತಾನೆ. ಡೆಡ್ ಬಾಡಿಯನ್ನು ನೋಡ್ತಾನೆ. ಗುಡ್ಡುನ ಫ್ರೆಂಡ್ನ ಬಾಡಿ ಪೂರ್ತಿಯಾಗಿ ನೀಲಿಯಾಗಿರುತ್ತೆ. ಇದರಿಂದ ಮೇಹುಲ್ಗೆ ಅರ್ಥ ಆಗುತ್ತೆ ಇವನಿಗೆ ವಿಷ ಕೊಟ್ಟಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ? ಆವಾಗ ಗುಡ್ಡು ಹೇಳ್ತಾನೆ, ನಾನು ನನ್ನ ಫ್ರೆಂಡು ಶನ್ಶನ್ ಹೋಟ್ಲಲ್ಲಿ ಬರ್ಡೇ ಪಾರ್ಟಿ ಮಾಡ್ತಾ ಇದ್ವಿ. ಇದಕ್ಕಿದಂತೆ ಮೂರ್ಛೆ ಹೋದ ನನ್ನ ಫ್ರೆಂಡು. ನಾವು ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ವಿ. ಅಷ್ಟೊತ್ತಿಗೆ ಅವನು ಸತ್ತೋಗಿದ್ದ. ಮೇಹುಲ್ ಗುಡ್ಡು ಜೊತೆ ಬೇಗ ಶನ್ಶನ್ ಹೋಟ್ಲಿಗೆ ಬರ್ತಾನೆ. ಗುಡ್ಡು ಮೇಹುಲ್ ಜೊತೆ ಹೋದ. ಆ ಬೈಕ್ನ ಕತೆ ಏನು ಅಂತ ಹೇಳ್ತೀರಾ? ಈ ಬೈಕಿಂದ ಫ್ರೆಂಡನ್ನ ಗುಡ್ಡು ಕರ್ಕೊಂಡ್ ಬಂದಿದ್ದು. ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಗುಡ್ಡು ಜೊತೆ ಒಬ್ಬ ಫ್ರೆಂಡ್ ಕೂಡ ಬಂದಿದ್ದ. ಅವನು ಗಾಡಿನ ವಾಪಸ್ ತಗೊಂಡು ಹೋಗ್ತಾನೆ. ಮೇಹುಲ್ ಮತ್ತೆ ಗುಡ್ಡು ಶನ್ಶನ್ ಹೋಟ್ಲಿಗೆ ಬರ್ತಾರೆ. ಗುಡ್ಡು ಎಲ್ಲ ಫ್ರೆಂಡು ಈಗ ಕೂಡ ಹೋಟ್ಲಲ್ಲಿದ್ದಾರೆ. ಕೇಸ್ನ ವಿಚಾರಣೆ ಪೂರ್ತಿ ಆಗೋ ತನಕ ಯಾರು ಕೂಡ ಇಲ್ಲಿಂದ ಹೋಗ್ಬಾರ್ದು. ಶನ್ಶನ್ ಹೋಟ್ಲಲ್ಲಿ CCTV ಕ್ಯಾಮೆರಾ ಕೂಡ ಇತ್ತು. ಮೇಹುಲ್ CCTV ಫುಟೇಜ್ ಅನ್ನು ನೋಡೋದಕ್ಕೆ CCTV ರೂಮಿಗೆ ಹೋಗ್ತಾನೆ. CCTV ರೂಮ್ ಬಾಗಿಲು ನೋಡ್ಬೇಕಾದ್ರೆ ಮೇಹುಲ್ಗೆ ಅರ್ಥ ಆಗುತ್ತೆ ಏನೋ ಇಲ್ಲಿ ಆಗಿದೆ ಅಂತ. ಹೇಗೆ? ಅಲ್ಲಿ ಏನಾಗಿತ್ತು? ಮೇಹುಲ್ಗೆ ಏನಕ್ಕೆ ಈ ರೀತಿ ಅನಿಸ್ತಾ ಇದೆ? ನೀವ್ ಹೇಳ್ತೀರಾ ಲಾಜಿಕಲ್ ಆರ್ಮಿ? CCTV ರೂಮಿಗೆ ಬೀಗ ಹಾಕಿದ್ದಾರೆ. ಅದೇ ರೂಮ್ ಒಳಗಿಂದ ಹೊರಗಡೆ ರೆಡ್ ಕಲರ್ ಒಂದು ಲಿಕ್ವಿಡ್ ಡೋರಿಂದ ಹೊರಗಡೆ ಬರ್ತಾ ಇದೆ. ಮೇಹುಲ್ ಆ ಲಿಕ್ವಿಡ್ ಅನ್ನ ಚೆಕ್ ಮಾಡ್ತಾನೆ. ಶಾಕ್ ಆಗ್ತಾನೆ. ಇದು ಬ್ಲಡ್. ಮ್ಯಾನೇಜರ್ ರೂಮ್ನ ಬಾಗ್ಲನ್ನ ಓಪನ್ ಮಾಡ್ತಾನೆ. ಇಬ್ರು ರೂಮ್ನ ಒಳಗಡೆ ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಬಾಯ್ನ ಡೆಡ್ ಬಾಡಿ ಸಿಗುತ್ತೆ. ಯಾರೋ ಇವನ್ನ ಕೊಂದಾಕಿದ್ದಾರೆ. ಇವತ್ತು ಇಲ್ಲಿ 2 ಮರ್ಡರ್ ಆಗಿದೆ. ನೀವ್ ಹೇಳ್ತೀರಾ ಮೇಹುಲ್ಗೆ ಹೇಗ್ ಗೊತ್ತಾಯ್ತು ಸೆಕ್ಯೂರಿಟಿ ರೂಮಲ್ಲಿರೋ ಡೆಡ್ ಬಾಡಿ ಮರ್ಡರ್ ಆಗಿದ್ದು ಅಂತ? ಯೋಚನೆ ಮಾಡಿ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಸೆಕ್ಯೂರಿಟಿ ಬಾಯ್ನ ಲೆಫ್ಟ್ ಹ್ಯಾಂಡ್ ಅನ್ನ ಕಟ್ ಮಾಡಿದ್ದಾರೆ. ಚಾಕುವನ್ನು ಕೂಡ ಅದೇ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಇದು ಹೇಗ್ ಸಾಧ್ಯ? ಅಂದ್ರೆ ಅವನ್ನ ಕೊಲೆ ಮಾಡ್ಬಿಟ್ಟು ಔಷಧದಲ್ಲಿ ಕಟ್ ಮಾಡಿದ ಕೈಗೆ ಚಾಕುವನ್ನ ಕೊಟ್ಟಿದ್ದಾರೆ. ಮೇಹುಲ್ ಬೇಗ ಸೆಕ್ಯೂರಿಟಿ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಎಲ್ಲಾ ವಿಡಿಯೋವನ್ನ ಯಾರೋ ಬಂದು ಡಿಲೀಟ್ ಮಾಡಿರ್ತಾರೆ. ಖಂಡಿತ ಈ ಸೆಕ್ಯೂರಿಟಿ ಗುಡ್ಡುಗೆ ವಿಷಯ ಯಾರು ಹಾಕಿದಂತ ನೋಡಿರ್ತಾನೆ. ಅದಕ್ಕೆ ಇವನನ್ನು ಕೊಂದಾಕ್ಬಿಟ್ಟ. ಖಂಡಿತ ಅವನು ಈ ಹೋಟೆಲ್ ಅನ್ನೇ ಆಗಿರ್ಬೇಕು. ಸೆಕ್ಯೂರಿಟಿ ರೂಮ್ ಅನ್ನ ಲಾಕ್ ಮಾಡಿ ಹೋಗಿದ್ದಾನೆ. ಅಂದ್ರೆ ಅವನ ಹತ್ರ ಈ ರೂಮಿನ ಕೀ ಇರಬೇಕು. ಸೆಕ್ಯೂರಿಟಿ ಕ್ಯಾಮ್ರಾ ರೂಮಿನ ಕೀ ಹೋಟೆಲ್ನ 4 ಜನರ ಹತ್ರ ಇತ್ತು. ಸೆಕ್ಯೂರಿಟಿ ಬಾಯ್ ಸತ್ತೋಗಿದ್ದಾನೆ. ಉಳಿದ 3 ಜನರನ್ನ ವಿಚಾರಣೆ ಮಾಡ್ತಾನೆ ಮೇಹುಲ್. ಮೊದಲು ಮ್ಯಾನೇಜರ್ ಅನ್ನ ಕೇಳ್ತಾನೆ. ಮ್ಯಾನೇಜರ್ ಹೇಳ್ತಾನೆ, ಸರ್ ನಾನು ಇಲ್ಲಿಗೆ ಬಂದೇ ಇಲ್ಲ. ನಾನು ಬರ್ಡೇ ಪಾರ್ಟಿ ಮ್ಯಾನೇಜ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಮತ್ತೆ ಈ ಇನ್ಸಿಡೆಂಟು ನಮ್ಮ ಹೋಟೆಲ್ಗೆ ಕೆಟ್ಟ ಹೆಸರು ತರುತ್ತೆ. ಸರ್ ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ ಸರ್. ರಮನ್ ಹೇಳ್ತಾನೆ, ಸರ್ ನಾನು ಪಾರ್ಟಿ ಹಾಲಲ್ಲಿದ್ದೆ. ಮನೆಯಿಂದ ಫೋನ್ ಬಂತು. ನಾನು ಮಾತಾಡ್ತಾ ಬ್ಯುಸಿ ಆಗ್ಬಿಟ್ಟೆ ಸರ್. ಬೇಕಾದ್ರೆ ನನ್ನ ಫೋನ್ನ ನೋಡಿ. ನರೇಶ್ ಹೇಳ್ತಾನೆ, ಸರ್ ಇವತ್ತು ಹೋಟ್ಲಲ್ಲಿ ವೈಟರ್ ಕಮ್ಮಿ ಆಗಿದ್ರು. ಆ ಕೆಲಸ ಮಾಡ್ತಾ ನಾನು ಬ್ಯುಸಿ ಆಗ್ಬಿಟ್ಟೆ ಸರ್. ಬೇಕಾದ್ರೆ ಉಳಿದಿರೋ ವೇಟರ್ನ ಕೂಡ ನೀವು ಕೇಳಿ. ಮೇಹುಲ್ಗೆ ಅರ್ಥ ಆಗುತ್ತೆ ಯಾರು ಸುಳ್ಳು ಹೇಳ್ತಿದಾರ ಅಂತ. ನೀವ್ ಹೇಳ್ತೀರಾ ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ? ಯೋಚನೆ ಮಾಡಿ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ.
ಮೆಹುಲ್ಗೆ ರಮನ್ ಮೇಲೆ ಡೌಟ್ ಬರುತ್ತೆ. ಪಾರ್ಟಿಯಲ್ಲಿ ತುಂಬಾ ಜೋರಾಗಿ ಮ್ಯೂಸಿಕ್ ಅನ್ನ ಹಾಕಿದ್ರು. ಹಾಗಿರ್ಬೇಕಾದ್ರೆ ಮೊಬೈಲ್ ಅಲ್ಲಿ ಹೇಗೆ ಮಾತಾಡಕ್ಕಾಗತ್ತೆ? ಅವನ ಡಯಲಿಸ್ಟ್ ಅಲ್ಲಿ ಬರೀ 1 ನಂಬರ್ ಮಾತ್ರ ಇದೆ. ಅಂದ್ರೆ ಡಯಲಿಸ್ಟ್ ಅನ್ನ ಡಿಲೀಟ್ ಮಾಡಿದಾನೆ. ಆದ್ರೆ ಏನಕ್ಕೆ? ವಿಚಾರಣೆ ಮಾಡಿದ್ಮೇಲೆ ರಮನ್ ಹೇಳ್ತಾನೆ, ಒಬ್ಬ ಅವನಿಗೆ 5,000 ರೂಪಾಯಿ ಕೊಟ್ಟು ಸೆಕ್ಯೂರಿಟಿ ರೂಮ್ನ ಕೀಯನ್ನ ಅವನು ಕೇಳಿದ್ದ. ಅದರ ನಂತರ ನಂಗೇನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮೆಹುಲ್ ಪಾರ್ಟಿಯ ಎಲ್ಲಾ ಜನರನ್ನ ನೋಡ್ತಾನೆ. ಅದರಲ್ಲಿ 3 ಜನರ ಮೇಲೆ ಡೌಟ್ ಬರುತ್ತೆ. ಅವ್ರನ್ನ ವಿಚಾರಣೆ ಮಾಡ್ತಾನೆ. ಫಸ್ಟ್ ಪರ್ಸನ್ ಹೇಳ್ತಾನೆ, ಸರ್ ನನ್ನ ವೇಟರ್ ಸರ್, ಇವತ್ತು ನಾನು ಬ್ಲೇಸರ್ನ ಹಾಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಕಾಣ್ತಾ ಇದ್ದೀನಿ ಸರ್. ಸರ್ ನಾನು ಇದೇ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಗುಡ್ಡು ಫ್ರೆಂಡ್ನ ಮರ್ಡರ್ ಆಗ್ಬೇಕಾದ್ರೆ ಸೆಕ್ಯೂರಿಟಿ ರೂಮಲ್ಲಿ ಹೋಗಿ ನಾನು ಚೆಕ್ ಮಾಡೋದಕ್ಕೆ ಅಂತ ಹೋಗಿದ್ದೆ. 3ನೇ ಪರ್ಸನ್ ಹೇಳ್ತಾನೆ, ಆ ಸಮಯದಲ್ಲಿ ನಾನು ಹೋಗಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೆ ಸರ್. ಬೇಕಾದ್ರೆ ನಿಮ್ಮ ಮ್ಯಾನೇಜರ್ ಹತ್ರ ಕೇಳಿ ನೋಡಿ. 3 ಜನರ ಮಾತನ್ನ ಕೇಳಿ ಮೆಹುಲ್ಗೆ ಅರ್ಥ ಆಗುತ್ತೆ ಯಾರು ಸುಳ್ಳು ಹೇಳ್ತಾ ಇದಾರಂತ. ನಿಮಗೆ ಗೊತ್ತಾಯ್ತಾ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ? ಸೆಕೆಂಡ್ ಪರ್ಸನ್ ಸುಳ್ಳು ಹೇಳ್ತಾ ಇದ್ದಾನೆ. ಸೆಕ್ಯೂರಿಟಿ ರೂಮ್ನ ಕೀ ಬರೀ 4 ಜನರ ಹತ್ರ ಮಾತ್ರ ಇತ್ತು. ಅವನು ಹೇಗೆ ಹೋಗೋದಕ್ಕೆ ಸಾಧ್ಯ? ಮೆಹುಲ್ ಅವನ್ನ ಹಿಡಿದ್ಬಿಡ್ತಾನೆ. ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಬ್ಬ ಪರ್ಸನ್ ಅವನಿಗೆ ದುಡ್ಡು ಕೊಟ್ಟಿದ್ದ. ಸೆಕ್ಯೂರಿಟಿ ರೂಮ್ ಹತ್ರ ನಿಂತ್ಕೊಂಡು ಕಾವಲ್ ಕಾಯೋದಕ್ಕೆ ಹೇಳಿದ್ದ. ಸೆಕ್ಯೂರಿಟಿ ರೂಮ್ನ ಒಳಗಡೆ ಏನಾಯ್ತು ಏನೂ ಗೊತ್ತಿಲ್ಲ ಅಂತಾನೆ. ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಕೊಲೆಗಾರ ತುಂಬಾ ಬುದ್ಧಿವಂತ. ಅವನು ಪ್ರಿಪೇರ್ ಆಗಿ ಬಂದು ಮರ್ಡರ್ನ ಮಾಡಿದಾನೆ. ಆವಾಗ ಗುಡ್ಡು ಫ್ರೆಂಡ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅವನಿಗೆ ಗೊತ್ತಾಗುತ್ತೆ ಅವನಿಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ. ಈ ರೀತಿ ವಿಷವನ್ನ ಕುಡಿದ್ರೆ ಊಟ ಮಾಡಿ 4-5 ಗಂಟೆ ಆದ್ಮೇಲೆ ಅವರು ಸಾಯ್ತಾರೆ. ಅಲ್ಲಿ ನಿಂತಿದ್ದ ಒಬ್ಬ ವೈಟರ್ ಹೇಳ್ತಾನೆ, ಸರ್ ಹಂಗೆ ನೋಡಿದ್ರೆ ಗುಡ್ಡು ಫ್ರೆಂಡು 40 ನಿಮಿಷ ಮುಂಚೆನೇ ಬಂದಿದ್ದು. ಒಳಗಡೆ ಬರ್ಬೇಕಾದ್ರೆ ನಾನು ನೋಡಿದ್ದೆ ಸರ್. ಅಂದ್ರೆ ವಿಷ ಹೋಟೆಲಲ್ಲ, ಹೋಟೆಲ್ನ ಹೊರಗಡೆ ಕೊಟ್ಟಿದ್ದಾರೆ. ಆವಾಗ ಒಬ್ಬ ವೈಟರ್ ಕಿರಿಚ್ತಾನೆ. ಮೆಹುಲ್ ತಿರುಗಿ ನೋಡ್ಬೇಕಾದ್ರೆ ಟೇಬಲ್ ಅಲ್ಲಿ 3 ಜನ ಮೂರ್ಛೆ ಹೋಗಿರ್ತಾರೆ. 3 ಜನ ಅನ್ಕಾನ್ಶಿಯಸ್ ಆಗಿದ್ದಾರೆ. ನೀವು ಹೇಳ್ತೀರಾ ಯಾರದು? ಒಬ್ನತ್ರ ಆರೆಂಜ್ ಜ್ಯೂಸ್, ಆರೆಂಜ್ ಲಿಕ್ವಿಡ್ ಇದೆ. ಒಬ್ನತ್ರ ಆರೆಂಜ್ ಜ್ಯೂಸ್ ಇದೆ, ಆದ್ರೆ ಗ್ರೀನ್ ಲಿಕ್ವಿಡ್ ಹೊರಗಡೆ ಬರ್ತಾ ಇದೆ. ಮೆಹುಲ್ ಚೆಕ್ ಮಾಡ್ಬೇಕಾದ್ರೆ ಅವನು ಮೂರ್ಛೆ ಹೋಗಿರ್ತಾನೆ. ಮೆಹುಲ್ ಅವನನ್ನ ಹಾಸ್ಪಿಟಲ್ಗೆ ಕಳಿಸ್ತಾನೆ. ಇದಕ್ಕೂ ಕೂಡ ಸ್ಲೋ ಪಾಯ್ಸನ್ ಕಾರಣ ಅನ್ಸುತ್ತೆ. ಅಂದ್ರೆ ಗುಡ್ಡು ಫ್ರೆಂಡ್ ಮತ್ತೆ ಇವರು ಒಂದೇ ಜಾಗಕ್ಕೆ ಹೋಗಿದ್ದಾರೆ, ಅಲ್ಲಿ ಇವರಿಗೆ ಪಾಯ್ಸನ್ ಕೊಟ್ಟಿದ್ದಾರೆ. ಆವಾಗ ಗುಡ್ಡು ಫ್ರೆಂಡ್ ಹೇಳ್ತಾನೆ, ಆದ್ರೆ ಸರ್ ಹೋಟೆಲ್ಗೆ ಬರೋಕ್ಕಿಂತ ಮುಂಚೆ ಅವನು ಗುಡ್ಡು ಜೊತೆಗೆ ಇದ್ದ. ಗುಡ್ಡು ಜೊತೆ ಶಾಪಿಂಗ್ ಮಾಲಿಗೆ ಹೋಗಿದ್ದ. ಮೆಹುಲ್ ತನ್ನ ಗಾಡಿನ ತಗೊಂಡು ಶಾಪಿಂಗ್ ಮಾಲ್ಗೆ ಅವನು ಹೋಗ್ತಾನೆ. ಮಾಲ್ನ ಒಳಗಡೆ ಹೋಗೋದಕ್ಕೆ 3 ಮಾರ್ಗ ಇದೆ. ಮೊದಲನೇದು ಮೆಟ್ಲು, ಅಲ್ಲಿ ಸುಮಾರು ರಶ್ ಇತ್ತು. 2ನೇದು ಎಸ್ಕಲೇಟರ್, ಆದ್ರೆ ಅದು ಹಾಳಾಗಿತ್ತು. ಮತ್ತೆ ಇನ್ನೊಂದು ರಸ್ತೆ ಜನರು ಹೊರಗಡೆ ಹೋಗೋದಿಕ್ಕೆ. ನೀವ್ ಹೇಳ್ತೀರಾ ಮೆಹುಲ್ ಯಾವ ಮಾರ್ಗದಿಂದ ಮಾಲ್ನ ಒಳಗಡೆ ಬೇಗ ಹೋಗ್ತಾನೆ ಅಂತ? ಮೆಟ್ಲಲ್ಲಿ ತುಂಬಾ ರಶ್ ಇದೆ. 3ನೇದು ಹೊರಗಡೆ ಬರೋದಿಕ್ಕೆ. ಮೆಹುಲ್ 2ನೇ ದಾರಿಯಿಂದ ಹೋಗ್ತಾನೆ. ಎಸ್ಕಲೇಟರ್ ಹಾಳಾಗಿದೆ, ಆದ್ರೆ ಅದರಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು ತಾನೆ. ಮೆಹುಲ್ ಮಾಲ್ಗೆ ಹೋಗಿ CCTV ಫುಟೇಜ್ ಅನ್ನ ಅವನು ಚೆಕ್ ಮಾಡ್ತಾನೆ. ಅವನಿಗೆ ಶಾಕ್ ಆಗುತ್ತೆ. ಗುಡ್ಡು ಅವನ ಫ್ರೆಂಡಿಗೆ ಒಂದು ಚಾಕ್ಲೇಟ್ ಕೊಡ್ತಾನೆ. ಖಂಡಿತ ಪಾಯ್ಸನ್ ಚಾಕ್ಲೇಟ್ ಅಲ್ಲೇ ಇರಬೇಕು. ಆದ್ರೆ ಲಾಜಿಕಲ್ ಆರ್ಮಿ 2ನೇ ಫ್ರೆಂಡಿಗೆ ಪಾಯ್ಸನ್ ಹೇಗೋಯ್ತು? CCTV ಫುಟೇಜ್ ಅನ್ನ ಸರಿಯಾಗಿ ನೋಡಿ. ಗುಡ್ಡು ಫ್ರೆಂಡ್ ಪೂರ್ತಿ ಚಾಕ್ಲೇಟ್ ಅನ್ನ ತಿಂದಿಲ್ಲ. ಸ್ವಲ್ಪ ಚಾಕ್ಲೇಟ್ ಅನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡ. ಖಂಡಿತ ಉಳಿದಿದ್ದನ್ನ ಬೇರೆ ಫ್ರೆಂಡಿಗೆ ಕೊಟ್ಟಿರಬೇಕು. ಮೆಹುಲ್ ಹಾಸ್ಪಿಟಲ್ಗೆ ಹೋಗಿ 2ನೇ ಫ್ರೆಂಡ್ನ ಪಾಕೆಟ್ ಅನ್ನ ಚೆಕ್ ಮಾಡ್ತಾನೆ. ಚಾಕ್ಲೇಟ್ ರ್ಯಾಪರ್ ಸಿಗುತ್ತೆ. ಮೆಹುಲ್ ಗುಡ್ಡನ್ನ ಹೋಗಿ ಹಿಡಿದು ಬಿಡ್ತಾನೆ. ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವನ ಫ್ರೆಂಡಿಗೂ ಇವನಿಗೂ ಬರ್ತಾ ಇರಲಿಲ್ಲ. ಚಾನ್ಸ್ ಸಿಕ್ಕದ ಕೂಡಲೇ ಅವನು ಕೊಂದು ಹಾಕಿದ್ದಾನೆ. ಇವನೇ ಡಿಟೆಕ್ಟಿವ್ ಮೆಹುಲ್ನ ಕರೆಸಿದಾನೆ, ಯಾಕಂದ್ರೆ ಡೌಟ್ ಬರಬಾರ್ದು ಅಂತ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮೆಹುಲ್ ರಾಕ್ಸ್.